2 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಹಿಂದಿಯಲ್ಲೇ ಮಾತಾಡುವಂತ ದರ್ಪ ಮೆರೆದಿದ್ದ ಆಟೋ ಚಾಲಕನ ಮೇಲೆ ದಬ್ಬಾಳಿಕೆ ಮಾಡಿದ ಉತ್ತರ ಭಾರತದ ಯುವಕ ಗಲಾಟೆ ಮಾಡಿಬಿಟ್ಟಿದ್ನಲ್ಲ, ಈಗ ಒಂದು ವಿಡಿಯೋ ಮಾಡಿದ್ದಾನೆ. ಅದು ಕೂಡ ಕನ್ನಡದಲ್ಲೇ ಮಾತನಾಡೋ ಮೂಲಕ ಕನ್ನಡಿಗರ ಕ್ಷಮೆ ಯಾಚಿಸಿದ್ದಾನೆ. ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್, ನನ್ನ ಸ್ಟೇಟ್ನಲ್ಲಿ ಇರುವ ಎಲ್ಲ ಕನ್ನಡಿಗರು ಹತ್ರ ಕ್ಷಮೆ ಯಾಚಿಸ್ತೀನಿ. ನಾನು ಪಾಸ್ಟ್ 9 years ಇಂದ ಬ್ಯಾಂಗ್ಳೂರುದ ಭಾಗ ಆಗಿದ್ದೀನಿ. ಈ ಸಿಟಿ ಜೊತೆ ನನ್ನ ತುಂಬ ಸೆಂಟಿಮೆಂಟ್ಸ್ ಇದೆ. ಬ್ಯಾಂಗ್ಳೂರು ನನಗೆ ಜೀವನ ಕೊಡಿದೆ. ಅದಕ್ಕೆ ನಾನು ತುಂಬ ರೆಸ್ಪೆಕ್ಟ್ ಇದ್ದೀನಿ. ಬಿಕಾಸ್ ನನ್ನ ಅರ್ನಿಂಗ್ಸ್ ಕೂಡ ಏನು ಬ್ರೈನ್ ಅಡ ಇಟ್ಟಿದ್ದೇನೆ. ಕೋಪದಲ್ಲೇ ಆಗೋಯ್ತಂತೆ ಸರ್. ಆಗಿರ್ಬೋದು. ಆದರೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳೋದಕ್ಕೆ ಎಲ್ಲಿದೆ ಸರ್? ಅವನು ಹೇಳೋನು ಕರೆಕ್ಟ್ ಬಾರ್ ಮೂತಿ ಹೊಡೆದ್ಬಿಡ್ತೀನಿ. ಹಿಂದಿ ರಾಷ್ಟ್ರ ಭಾಷೆ ಪೀಷ್ಟ್ರ ಭಾಷೆ ಅಂತ ನನ್ನ ಹತ್ರ ಹೇಳಕ್ಕೆ ಬಂದರೆ ಕಪಾಳಕ್ಕೆ ಹಾಕ್ತೀನಿ. ಬೇಕಾದ್ರೆ ಕೇಸ್ ಹಾಕ್ಕೊಳ್ಳಿ. ಅವನು ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳ್ದವನವನು ಕರ್ಕೊಂಬಂದ್ರಿ ಇಲ್ಲ ಅವನನ್ನು ಬುಡ ಹೊಡೆದು ಹಾಕ್ಬೇಕು ಅವ್ರಿಗೆ. ಒಳ್ಳೆ ಕತೆ ಐತಲ್ಲ. ಯಾವುದ್ರಿ ರಾಷ್ಟ್ರ ಭಾಷೆ? ಒಳ್ಳೆ ಕತೆ ಐತಿ ಅವ್ರದ್ದು. ರಾಷ್ಟ್ರ ಭಾಷೆ ಅಂತ ರಾಷ್ಟ್ರ ಭಾಷೆ ಏನು ಇಲ್ದೇನೆ ಹಿಂಗೆ ಇನ್ನೇನಾದರೂ ನೀವ್ಯಾರೋ ರಾಜ್ಯದವ್ರು ಮಾತಾಡ್ಕೊಳ್ಳಿ. ಯಾರು ಬೇಡ ಅಂದರು? ನಮ್ಮಲ್ಲಿ ಯಾರು ಕಲ್ತ್ಕೋಬೇಕಾ? ಹಿಂದಿ ಕಲ್ತ್ಕೊಳ್ಳಿ ಬಿಡ್ರಿ. ರಾಷ್ಟ್ರ ಭಾಷೆ ಯಾಕೆ? ಡೊನಾಲ್ಡ್ ಟ್ರಂಪ್ ಹತ್ರ ಹೋಗಿ ಹೇಳಕ್ಕೆ ಹೇಳಿ ಮೋದಿಗೆ ಅಂತಾರಾಷ್ಟ್ರೀಯ ಭಾಷೆ ಟ್ರಂಪ್ ಸ್ಪೀಕ್ ಇನ್ ಹಿಂದಿ ಅಂತ ಹೇಳಿ. ಬೇಡ ಅಂದವನು ಯಾವನು ಇವ್ರನ್ನ. ಈ ಕೊಬ್ಬೆಲ್ಲ ತೋರಿಸ್ಬೇಡಿ. ರಾಷ್ಟ್ರ ಭಾಷೆ ಅಂತೆ ರಾಷ್ಟ್ರ ಭಾಷೆ. ಜೀತದಾಳಲ್ಲಿರೋ ನಿಮ್ಮ ಪಕ್ಷದವ್ರು ಬೇಕಾದ್ರೆ ತೋರಿಸ್ಕೊಳ್ಳಿ ರಾಷ್ಟ್ರ ಭಾಷೆ ಅಂತ ಹಿಂದಿನಲ್ಲಿ. BJP ಅವ್ರಿಗೆ ಹೇಳ್ತಿರೋದು ಇದನ್ನು. ಅಲ್ಲಿ ಮಹಾರಾಷ್ಟ್ರಲ್ಲಿ ಈಗ ಮಾಡಿದಾರಲ್ಲ ಮರಾಠಿ ಜನ ಮುಖಾಮುಖಿ ನೋಡಿದ್ರೆ ಕೆತ್ತಬೇಕು ಹಿಡ್ಕೊಂಡ ಸರ್ಕಾರಕ್ಕೆ. ರಾಷ್ಟ್ರ ಭಾಷೆ ಅಂತೆ ಕಂಪಲ್ಸರಿ ಅಂತೆ. ನಿಮ್ಮ ತಾತನ ಮನೆಯಿಂದ ಬಂದಿತ್ತು ಭಾಷೆ ಕಂಪಲ್ಸರಿ ಮಾಡೋಕ್ಕೆ. ಮರಾಠಿನ ಕಂಪಲ್ಸರಿ ಮಾಡಿ ಮಕ್ಕಳು ಕಳಿಸ್ಕೊಡ್ತೀನಿ ಗಟ್ಟಿ ಮಾಡ್ತೀನಿ ಭಾಷೆ ಅಂತ ಹೇಳೋ ಯೋಗ್ಯತೆ ಇಲ್ಲದೆ ಇರೋರೆಲ್ಲ ಇನ್ನೊಂದು ಮಾಡ್ತಾರಂತೆ. ಏನಿಲ್ಲ, ಚಾನ್ಸ್ ಕೊಟ್ಟರೆ ಅಮ್ಮಂದ್ರನ್ನು ಮಾರ್ಬಿಡ್ತೀರಿ. ಎಸ್. ಕ್ಯಾಥೋಲಿಕ್ ಪರಮೋಚ್ಚ ಧರ್ಮಗುರು 88 ವರ್ಷದ ಪೋಪ್ ಫ್ರಾನ್ಸಿಸ್ ನಿಧನರಾಗಿದ್ದಾರೆ. ಫೆಬ್ರವರಿ 14ರಂದೇ ಆಸ್ಪತ್ರೆಗೆ ದಾಖಲಾಗಿದ್ರು. ಪೋಪ್ ನಿಧನದ ಸುದ್ದಿ ತಿಳಿದು ಪ್ರಪಂಚದಾದ್ಯಂತ ಕೋಟ್ಯಾಂತರ ಕ್ರಿಶ್ಚಿಯನ್ನರು ಶೋಕಸಾಗರದಲ್ಲಿ ಮುಳುಗಿದ್ದಾರೆ. ಇದೀಗ ಪೋಪ್ ನಿಧನಕ್ಕೆ ಮೋದಿಯವರು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ರೋಮ್ನ ಬೆಸಿಲಿಕಾ ಸ್ಯಾಂಟಾ ಮರಿಯಾ ಮಗ್ಗಿಯೋರ್ನಲ್ಲಿ ವಾರದ ಬಳಿಕ ಪೋಪ್ ಅಂತ್ಯಕ್ರಿಯೆ ನೆರವೇರುತ್ತೆ. ಇನ್ನು ಪೋಪ್ ಉತ್ತರಾಧಿಕಾರಿ ಆಯ್ಕೆಯ ಬಗ್ಗೆ ಚರ್ಚೆ ನಡೀತಾ ಇದೆ. ಇನ್ನು ಪ್ಯಾರಿಸ್ನ ಕ್ಯಾಥೆಡ್ರಲ್ನಲ್ಲಿ 88 ಬಾರಿ ಬೆಲ್ ಬಾರಿಸಿದ್ದಾರೆ. ಐಫೆಲ್ ಟವರ್ನಲ್ಲಿ ಕತ್ತಲು ಆವರಿಸಿದೆ. ರೈಟ್. ವಿಪರೀತವಾದ ಅನಾರೋಗ್ಯದಲ್ಲಿ ಇದ್ರು ಬಟ್ ಎಲ್ಲ ಅನ್ಕೊಂಡ್ರು. ಮನೆ ಈಸ್ಟರ್ ನೋಡಿದಾಗ ವಿಶ್ ಮಾಡಿದಾಗ ಎಲ್ಲ ಚೆನ್ನಾಗಾದ್ರೆ ಏನೋ ಅಂತ ಆಸೆ ಇತ್ತು ಎಲ್ಲರಿಗೂ. ಹಂಗೇನು ಇದ್ದಂಗಿಲ್ಲ.